ಕುರ್ಜಿಯಲ್ಲೇ ಕೂತ್ಕೊಂಡು ಎರಡು ಪಾದಗಳು ಕ್ರಾಸ್ ಮಾಡಿ. ಇಲ್ಲಿ ಇವು ಕಣ್ಣು ಮುಚ್ಚಬೇಡ್ರಿ, ನಾನು ಹೇಳ್ತೀನಿ. ಕಣ್ಣು ಮುಚ್ಚಿಕೊಂಡು ಏನು ಮಾಡ್ಬೇಕು ಹೇಳ್ರಿ? ಉಸಿರಾಟ ಗಮನ ಮಾಡಬಾರ್ದು. ಕಣ್ಣು ಮುಚ್ಚಿಕೊಂಡು ಉಸಿರಾಟ ಗಮನ ಮಾಡಬಾರ್ದು. ದೇಹನ ಮರ್ತೋಗ್ಬೇಕು, ಜೀವನ ಮರ್ತೋಗ್ಬೇಕು, ನಮ್ಮ ಕುಟುಂಬ ಮರ್ತೋಗ್ಬೇಕು, ಕೆಲಸ ಮರ್ತೋಗ್ಬೇಕು, ನಮ್ಮನ್ನು ಮರ್ತೋಗ್ಬೇಕು. ಒಂದು ನಿಮಿಷ ಒಬ್ಬೊಬ್ಬರು ಕಣ್ಣು ಮುಚ್ಚಿದ್ರೆ ಹಿಂದಿನ ಜನ್ಮ ಸಾಧಕರು ಇವತ್ತೇ ಧ್ಯಾನಕ್ಕೆ ಬಂದಿದ್ದಾರೆ, ಒಂದು ಯೋಚನೆ ಬರಲ್ಲ. ಅವರು ಬ್ರಹ್ಮರಂದ ತೆಗೆದುಕೊಳ್ಳುತ್ತೆ, ವಿಶ್ವಶಕ್ತಿ ತುಂಬಿಕೊಳ್ಳುತ್ತೆ. ಅವಾಗ ಇಲ್ಲಿ ಒಂದು ಸ್ಪರ್ಶ, ಇಲ್ಲಿ ಒಂದು ಸ್ಪರ್ಶ, ತಲೆ ಭಾರ ಆಗೋದು, ಕಾಲು ಜೋಮ್ ಹಿಡಿಯೋದು, ಕಾಲು ಭಾರ ಆಗೋದು, ದೇಹ ಭಾರ ಆಗೋದು, ದೇಹ ಹಗುರ ಆಗೋದು, ಎಲ್ಲ ನೋವುಗಳು ಹೆಚ್ಚಿಗಾಗೋದು, ಇರಿಟೇಷನ್ ಆಗೋದು, ಬಿಸಿ ಆಗೋದು, ತಣ್ಣಗೆ. ಇದೇನು ಕಾಯೋಪಾಸನ. 2,72,000 ನಾಡಿ ಮಂಡಲ ಶುದ್ಧಿ, ಜ್ಞಾನಾಗ್ನಿ ದಗ್ಧ ಕರ್ಮಣಂ. ನಮ್ಮ ದೇಹದ ಒಳಗಿರೋ ಕಾಯಿಲೆಗಳೆಲ್ಲ ಹೊರಗೆ ಹೋಗ್ತಾ ಇದ್ದಾವೆ. ಆವಾಗ ಏನು ಮಾಡಬೇಕು? ಕಣ್ಣು ಬಿಡಬಾರ್ದು. ಟ್ರೀಟ್ಮೆಂಟ್ ನಡೀತಾ ಇದೆ, ಯೋಚನೆ ಏನಿಲ್ಲ, ಅದೇನೋ ನಡೀತಾ ಇದೆ. ಅದನ್ನು ಗಮನಿಸಿದ್ರೆ ಕ್ವಶನ್ ಏನು ಬೇಕಾಗಿಲ್ಲ, ಒಳ್ಳೆಯದಾಗ್ತಾಯಿದೆ, ನನ್ನ ದೇಹ ಶುದ್ಧಿ ಆಗ್ತಾಯಿದೆ ಅಂತ. ಎರಡನೇದು ಅಳು ಬರುತ್ತೆ, ಭಯ ಆಗುತ್ತೆ, ಆವೇಶ ಬರುತ್ತೆ. ಇದು ಚಿತ್ತಶುದ್ಧಿ, ಮನಸ್ಸು ಶುದ್ಧಿ. ಮೂರನೇದು ಕಣ್ಣು ಮುಚ್ಚಿದ್ವಿ, ಕತ್ಲ, ಬೆಳಕು, ಬಣ್ಣಗಳು, ದೃಶ್ಯಗಳು ಕಾಣಿಸ್ತಾ ಇದ್ದಾವೆ. ಕಣ್ಣು ಮುಚ್ಚಿದ್ರೆ ಏನು ಕಾಣಿಸ್ಬಾರ್ದು. ಕತ್ಲನ ಒಂದು ಬಣ್ಣನೇ. ಎಲ್ಲಿಂದ ಕಾಣಿಸ್ತಾ ಇವೆಲ್ಲ ಹೇಳ್ರಿ? ಕಣ್ಣು ಮುಚ್ಚಿದ್ರೆ ಎಲ್ಲಿಂದ? ದಿವ್ಯ ನೇತ್ರ. ಈ ನೇತ್ರದಿಂದ ನೋಡ್ತಾ ಇದ್ದೀವಿ. ಉಸಿರಾಟ ಯಾಕೆ ಗಮನ ಮಾಡಬೇಕು? ಯೋಚನೆ ನಿಂತುಕೊಂಡು ಈ ದಿವ್ಯ ನೇತ್ರ ದರ್ಶನ. ಈ ದಿವ್ಯ ನೇತ್ರ ದರ್ಶನ ಆಗ್ತಾಯಿದ್ರೆ, ಹಿಮಾಲಯಸು ಶಿವ ಕಾಣಿಸ್ತಾ ಇದ್ರೆ ಆ ಶಿವನ ಗಮನಿಸಬೇಕು, ಉಸಿರು ಗಮನಿಸ್ಬೇಕಾ? ನೀವೇನು ಮಾಡ್ತೀರಿ? ಉಸಿರು ಗಮನ ಮಾಡಿ. ಉಸಿರು ಯಾಕೆ ಗಮನ ಮಾಡಬೇಕು? ಡೈರೆಕ್ಟ್ ಓಪನ್ ಆಗಿದೆಲ್ಲ, ಅವಾಗ ಉಸಿರಾಟ ಗಮನ ಮಾಡಬಾರ್ದು. ನಿಮ್ಗೆ ಏನು ಕಾಣಿಸುತ್ತೋ ಅದು ವಿಪಸನ ಅಂತಾರೆ. ಪಸನ ಅಂದರೆ ಕಣ್ಣಿನಿಂದ ನೋಡುವುದು, ವಿಪಸನ ಅಂದರೆ ಈ ದಿವ್ಯ ದೃಷ್ಟಿಯಿಂದ ವಿಶೇಷವಾಗಿ ನೋಡುವುದು. ಕಣ್ಣು ಮುಚ್ಕೊಂಡು ಏನು ಮಾಡಬೇಕು? ಎಲ್ಲ ಮರ್ತಬೇಕು. ಏನು ಯೋಚನೆ ಇಲ್ಲ, ಏನು ನಡೀತಾ ಇದೆ ಆರಾಮಾಗಿರ್ರಿ. ಏನು ಕಾಣಿಸ್ತಾ ಇದೆ ಅದ್ರ ಗಮನಿಸಬೇಕು. ಯಾವಾಗ ಉಸಿರು ಗಮನಿಸಬೇಕು? ಯೋಚನೆ ಬಂದರೆ. ಯಾವ ಉಸಿರಾಟ? ನಡೆಯುವ ಉಸಿರು. ಇವಾಗ ಎಲ್ಲರಿಗೂ ಉಸಿರು ನಡೀತಾ ಇದೆ, ಯಾರಿಗನ್ನು ನಿಂತೋಗಿದೆ? ನಡ್ತಾ ಇದೆಯಾ? ಅದೇ ನಡೀತಾ ಇದೆ, ನೀವು ತಗೊತಾ ಇದ್ರೆ. ನಾವು ಹೇಳಿದಾಗ ಏನು ಮಾಡ್ತೀರಿ? ಇದು ಸಹಜ ಉಸಿರ, ಹಾಗೆ ತಗೊತ ಬಿಡ್ತಾ ಇರ್ತೀವಿ. ಮತ್ತು ಯಾಕೆ ಉಸಿರಾಟ ಗಮನ ಮಾಡಬೇಕಂದ್ರೆ ಹೇಳ್ರಿ? ಇಲ್ಲಿಂದ ಇಲ್ಲಿವರೆಗೆ ಒಳಗೋಗೋ ಸ್ಪರ್ಶ, ಹೊರಗೆ ಬರೋ ಸ್ಪರ್ಶ ಅಷ್ಟೇ ಸಹಜವಾಗಿ ಗಮನ ಮಾಡೋಕ್ಕಾಗತ್ತೆ ರೀ. ಅರ್ಥ ಆಗಲಿಲ್ಲ ಅಂದರೆ ಈ ಬೆರಳಿಗೆ ಇಟ್ಕೊಂಡ್ರೆ ಉಸಿರು ಹೊರಗೆ ಬಂದರೆ ಬೆಚ್ಚಗಾಗುತ್ತೆ, ಒಳಗೆ ಹೋದರೆ ತಣ್ಣಗಾಗುತ್ತೆ. ಈ ಸ್ಪರ್ಶನ ಗಮನ ಮಾಡಿದ್ರೂ ಉಸಿರಾಟ ಗೊತ್ತಾಗುತ್ತೆ, ಯೋಚನೆಗಳು ನಿಂತೋಗ್ತವೆ. ನೀವೆಲ್ಲರೂ ಏನು ಮಾಡ್ತೀರಿ? ಕಣ್ಣು ಮುಚ್ಕೊಳ್ಳೋದು. ಇದು ಎಕ್ಸರ್ಸೈಸು, ಧ್ಯಾನ ಅಲ್ಲ. ಏನು ರೀ? ಸತಿ ಅಂದರೆ ಏನು? ತಗೊಳ್ಳೋ ಉಸಿರು, ಬಿಡೋ ಉಸಿರು, ಕಲೆಯಿಕೆ ಇಲ್ಲಿ ಆಗುತ್ತೆ, ಒಳಗಲ್ಲ ಅದು. ಇದೇ ಮಾಡ್ತಾಯಿದ್ರಿ ನೀವೆಲ್ಲರೂ. ಧ್ಯಾನ ಕುದುರುತ್ತೆ? ಕುದುರಲ್ಲ. ಯಾವ ಮಂತ್ರ ಜಪಿಸಬಾರ್ದು, ಯಾವ ರೂಪ ನೆನೆಸ್ಕೋಬಾರ್ದು. ಅರ್ಥ ಆಯ್ತಾ? ಚಸ್ಮ ತೆಗೆದುಬಿಡ್ರಿ, ಎರಡು ಕೈಗಳು ಜೋಡಿಸ್ಕೊಳ್ರಿ, ತೊಡೆ ಮೇಲೆ ಇಟ್ಕೊಳ್ರಿ, ಕಣ್ಣು ಮುಚ್ಕೊಳ್ರಿ, ಎಲ್ಲ ಮರ್ತೋಗ್ರಿ. ನಿಮ್ಮ ದೇಹನ ಮರ್ತೋಗ್ರಿ, ಜೀವನ ಮರ್ತೋಗ್ರಿ, ಕುಟುಂಬ ಮರ್ತೋಗ್ರಿ, ಕೆಲಸ ಮರ್ತೋಗ್ರಿ, ನಿಮ್ಮನ್ನು ಮರ್ತೋಗ್ರಿ. ರಿಲ್ಯಾಕ್ಸ್. ದೇಹ ಭಾವನೆಯಿಂದ ಧ್ಯಾನ ಮಾಡಬಾರದು, ಚೈತನ್ಯ ಭಾವನದಿಂದ ಧ್ಯಾನ ಮಾಡಬೇಕು. ನಾನು ಕೇವಲ ದೇಹದ ಒಳಗಿರೋ ಚೈತನ್ಯವಲ್ಲ. ಯಾರು ಕಣ್ಣು ಬಿಡಬೇಡ್ರಿ, ಕಣ್ಣು ಮುಚ್ಕೊಳ್ರಿ, ನೋಡೋದೇನಿಲ್ಲ ಇಲ್ಲಿ.
ನಾನು ಜಗತ್ತೆಲ್ಲ ಸಕಲ ಜೀವ ಪ್ರಾಣಿಕೋಟಿ ಒಳಗೆ ತುಂಬಿರೋ ವಿಶ್ವಮೂಲ ಚೈತನ್ಯವೇ ನಾನು. ನಾವು ಯಾವ ಭಾವನದಿಂದ ಧ್ಯಾನ ಮಾಡ್ತೀವೋ ಆ ಎನರ್ಜಿ ಲೆವೆಲಲ್ಲಿ ಇರ್ತೀವಿ ರೀ ನಾವು. ನಿಮಗೇನೋ ದೇಹದ ಒಳಗೆ ಅನ್ನಿಸ್ತಾ ಇದೆ, ನಡೀತಾ ಇದೆ, ಸುಮ್ಮನೆ ಗಮನ ಮಾಡಿರಿ. ಕತ್ಲ, ಬೆಳಕು, ಬಣ್ಣಗಳು, ಸೂರ್ಯ, ಚಂದ್ರ, ನಕ್ಷತ್ರ ಏನು ಕಾಣಿಸ್ತಿದ್ರೆ ಅದನ್ನು ಗಮನಿಸ್ರಿ. ಕತ್ಲ ಕಾಣಿಸ್ತಾ ಇದ್ದರೆ ಕತ್ಲನೇ ಗಮನಿಸ್ರಿ. ಚೂರು ಬೆಳಕು, ಪ್ರಕಾಶವಾದ ಬೆಳಕು, ಬಣ್ಣಗಳು, ಸೂರ್ಯ, ಚಂದ್ರ, ನಕ್ಷತ್ರ, ಜ್ಯೋತಿ ಸ್ವರೂಪ, ಒಂದು ಚುಕ್ಕೆ, ಒಂದು ಗೀತೆ, ಯಾವುದೇ ಬೆಳಕು ಕಾಣಿಸಲಿ ಮನಸ್ಸಿನಿಂದ ಆಹ್ವಾನಿಸ್ಕೋಬೇಕು. ಈ ಬೆಳಕು ನನ್ನ ದೇಹದ ಸಕಲ ಜೀವ ಕಣಗಳ ಒಳಗೆ, ಆತ್ಮದ ಅಣು ಪರಮಾಣುಗಳ ಒಳಗೆ ತುಂಬೋಗಿ ಜಗತ್ತೆಲ್ಲ ವ್ಯಾಪಿಸಿ ನಮ್ಮ ಗುರುಗಳ ಸಂಕಲ್ಪ ಸಸ್ಯಾಹಾರ ಜಗತ್ತಿಗೆ, ಧ್ಯಾನ ಜಗತ್ತಿಗೆ, ಪಿರಮಿಡ್ ಜಗತ್ತಿಗೆ ಈ ಬೆಳಕು ಉಪಯೋಗವಾಗಬೇಕು. ಆತ್ಮ ಬೆಳಕಿನ ಒಳಗೆ ಪ್ರವೇಶವಾಗಿ ಧ್ಯಾನ ಮಾಡಬೇಕು. ಈ ಬೆಳಕು ಎಲ್ಲಿ ಕರ್ಕೊಂಡಿರೋದೆ ಅಲ್ಲಿ ಹೋಗಿ ಧ್ಯಾನ ಮಾಡಿ. ಬೆಳಕಂದರೆ ಬಣ್ಣ ಇರ್ಬೋದು, ಒಂದು ವೃತ್ತ ಇರ್ಬೋದು, ಆಮೇಲೆ ಅಲೆಗಳಿರ್ಬೋದು, ಇವೆಲ್ಲ ಬೆಳಕೆ. ದೇವತೆಗಳು, ಋಷಿಗಳು, ಯೋಗಿಗಳು ಕಾಣಿಸ್ತಾರೆ, ದೃಶ್ಯವಾಗ್ತಾರೆ. ಅದಕ್ಕೆ ಮೊದಲೇ ಸಂಕಲ್ಪ ಇಟ್ಕೋಬೇಕು. ನಾವೆಲ್ಲರನ್ನ ಮಾಸ್ಟರ್ಸ್ ಅಂತೀವಿ. ಮಾಸ್ಟರು ಕಾಣಿಸಿದ್ದರೇನು ಆತ್ಮ ಮಾಸ್ಟರ್ ಜೊತೆಗೆ ಧ್ಯಾನ ಮಾಡಬೇಕು. ಮಾಸ್ಟರ್ ಚೈತನ್ಯ, ಆತ್ಮ ಚೈತನ್ಯ ಒಂದಾಗಬೇಕು ಅಂತ ಅಂದ್ಕೊಂಡು ಮನಸ್ಸಿನಿಂದ ನೀವು ಕೇಳಬೇಕು. ನಿಮ್ಮ ಜೊತೆಗೆ ಜೀವನ ಮಾಡಿದರೆ ಆ ಜನ್ಮ ತೋರಿಸಂದ್ರೆ ಜನ್ಮ ತೋರಿಸ್ತಾರೆ. ನಿಮ್ಮ ಹಿಂದಿನ ಜನ್ಮ ತೋರಿಸಂದ್ರೆ ಹಿಂದಿನ ಜನ್ಮ ತೋರಿಸ್ತಾರೆ. ನೀವು ಯಾವ ಲೋಕದಿಂದ ಬಂದಿರೋ ಆ ಲೋಕ ಕರ್ಕೊಂಡು ಹೋಗಂದರೆ ಆ ಲೋಕ ಕರ್ಕೊಂಡು ಹೋಗ್ತಾರೆ. ಆ ಲೋಕದಲ್ಲಿ ಧ್ಯಾನ ಮಾಡಿ ಆ ಲೋಕ ಜ್ಞಾನ ಏನು ಕೆಲಸಕ್ಕೆ ಉಪಯೋಗವಾಗುತ್ತೆ ಅಂತ ಗೊತ್ತಾದರೆ ಭೂಲೋಕದಲ್ಲಿ ನಾವು ಉಪಯೋಗಿಸ್ಕೊಂಡು. ಇದೆಲ್ಲ ರಿಸರ್ಚ್ ಮನಸ್ಸಲ್ಲಿ ಅನ್ಕೋಬೇಕು. ನಡೆಯುವ ಉಸಿರಾಟ, ಮೂಗು ಕೊನೆಯಿಂದ ಮೂಗು ತುದಿವರೆಗೆ ಒಳಗೋಗೋ ಸ್ಪರ್ಶ, ಹೊರಗೆ ಬರೋ ಸ್ಪರ್ಶ. ಅರ್ಥ ಆಗಲಿಂದ ಹೆಬ್ಬೆರಳನ್ನ ಬೆಂಡ್ ಮಾಡಿ ಆ ಮೂಗನ್ನ ಹತ್ರ ಇಟ್ಕೊಳ್ರಿ. ಆ ಬೆರಳಿಗೆ ಬೆಚ್ಚಗಾದರೆ ಉಸಿರು ಹೊರಗೆ ಬರ್ತಾಯಿದೆ, ತಣ್ಣಗಾದರೆ ಉಸಿರು ಒಳಗೆ ಹೋಗ್ತಾಯಿದೆ. ಯಾರು ಕಣ್ಣು ಬಿಡಬೇಡಿ. ನಾವೊಂದು 15 ನಿಮಿಷ ಧ್ಯಾನ ಮಾಡೋದು.